ಪುಲ್ವಾಮಾ ದಾಳಿಗೂ ಮುಂಚೆ ಹುತಾತ್ಮ ಯೋಧ ಪತ್ನಿಗೆ ಕಳಿಸಿದ ಕಟ್ಟ ಕಡೆಯ ವಿಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ಪುಲ್ವಾಮಾದ ಭಯಂಕರ ಘಟನೆ ನಡೆವ ಕೆಲವೇ ಕ್ಷಣ ಮುಂಚೆ ಯೋಧನೊಬ್ಬ ತನ್ನ ಪತ್ನಿಗೆ ಕಳಿಸಿದ ಕಟ್ಟ ಕಡೆಯ ವಿಡಿಯೋ ಇದೀಗ ಎಲ್ಲಾ ಕಡೆ ಸದ್ದು ಮಾಡ್ತಿದೆ. ಗುರುವಾರ ಘಟನೆ ನಡೆಯೋ ಮುಂಚೆ ಪತ್ನಿಯ ಮೊಬೈಲ್ಗೆ ಸುಖ್ಜಿಂದರ್ ಸಿಂಗ್ ಅನ್ನೋರು ವಿಡಿಯೋ ಕಳಿಸಿದ್ದಾರೆ. ಈ ವಿಡಿಯೋ ಕಳಿಸಿದ ಕೆಲವೇ ಕ್ಷಣಗಳ ನಂತರ ಯೋಧ ಹುತಾತ್ಮರಾದ ಸುದ್ದಿ ಪತ್ನಿಗೆ ತಲುಪಿದೆ. ಆದ್ರೆ ಪತಿ ಕಳಿಸಿದ ವಿಡಿಯೋವನ್ನ ಪತ್ನಿ ನೋಡಿದ್ದು ಶುಕ್ರವಾರ. ಎಂತ ಅನ್ಯಾಯ ಅಲ್ವಾ? ಅಷ್ಟರಲ್ಲಿ ಪತಿ ಬದುಕಿರ್ಲೇ ಇಲ್ಲ. ಈ ಮನ ಕಲುಕುವ ಸನ್ನಿವೇಶವನ್ನ ಅವರ ಪತ್ನಿ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾರೆ. ಆ ವಿಡಿಯೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಕೆಲವು ನ್ಯೂಸ್ ಚಾನೆಲ್ಗಳು ಈ ಕಟ್ಟ ಕಡೆಯ ವಿಡಿಯೋವನ್ನ ಪ್ರಸಾರ ಮಾಡಿವೆ. ಪುಲ್ವಾಮಾ ಘಟನೆ ನಡೆಯೋ ಮುಂಚೆ 76 ಬಟಾಲಿಯನ್ನ ಸುಖ್ಜಿಂದರ್ ಸಿಂಗ್ ಅನ್ನೋ ಯೋಧರೊಬ್ಬರು ತಮ್ಮ ಪತ್ನಿಗೆ ವಿಡಿಯೋ ಮೆಸೇಜ್ ಕಳಿಸಿದ್ರು. ತಾವು ಬಸ್ ನಲ್ಲಿ ಹೋಗ್ತಿರೋ ಈ ವಿಡಿಯೋವನ್ನ ಅವರು ಕಳಿಸಿದ ದಿನ ಪತ್ನಿ ನೋಡಿಲ್ಲ. ಆದ್ರೆ ಶುಕ್ರವಾರ ಆ ವಿಡಿಯೋವನ್ನ ನೋಡೋ ಟೈಮ್ಗೆ ಪತಿ ಬದುಕಿರ್ಲೇ ಇಲ್ಲ. ಈ ವಿಡಿಯೋವನ್ನ ಅವರ ಪತ್ನಿ ಇದೀಗ ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಇದೇ ತಮ್ಮ ಕೊನೆ ಕ್ಷಣ ಅನ್ನೋದು ಆ ಬಸ್ ನಲ್ಲಿದ್ದ ಯಾವ ಯೋಧರಿಗೂ ಪಾಪ ಗೊತ್ತಿರಲಿಲ್ಲ. ಕೆಲವೇ ಕ್ಷಣದಲ್ಲಿ ಉಗ್ರರ ದಾಳಿ ನಡೆದು ತಾವೆಲ್ಲ ಈ ಲೋಕದಿಂದಾನೇ ದೂರ ಆಗ್ತೇವೆ ಅನ್ನೋ ಪರಿವೇನೆ ಇಲ್ಲದೆ ಎಲ್ರೂ ಸಂತಸದಿಂದ ಇರೋದನ್ನ ಕಂಡ್ರೆ ಕರುಳು ಕಿತ್ತ ಬರುತ್ತೆ. ಪುಲ್ವಾಮಾ ದಾಳಿ ನಡೆಯೋದಕ್ಕೂ ಮುಂಚೆ ಉತ್ತರ ಪ್ರದೇಶದ ಕಾನ್ಪುರದ ಹುತಾತ್ಮ ಯೋಧ ಪ್ರದೀಪ್ ಸಿಂಗ್ ಯಾದವ್ ತಮ್ಮ ಪತ್ನಿ ನೀರಜ್ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಿದ್ರು. ಅವ್ರ ಜೊತೆ ಮಾತಾಡ್ತಿದ್ದಾಗ್ಲೇ ಸ್ಫೋಟದ ಸದ್ದು ಕೇಳಿಸಿದೆ. ನಂತರ ಕನೆಕ್ಷನ್ ಕಟ್ ಆಯ್ತು ಅಂತ ಪತ್ನಿ ನೀರಜ್ ಅವರೇ ಮಾಧ್ಯಮಗಳ ಮುಂದೆ ದುಃಖ ತೋಡ್ಕೊಂಡಿದ್ದಾರೆ. ಫೆಬ್ರವರಿ 14ನೇ ತಾರೀಕು ಸೇನಾ ಬಸ್ ನಲ್ಲಿ ಹೋಗ್ತಿದ್ದ ಸಿಆರ್ಪಿಎಫ್ ಯೋಧರ ಮೇಲೆ ಪಾಕಿಸ್ತಾನ ಮೂಲದ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಉಗ್ರ ಆದಿಲ್ ದಾರ್ ಎಂಬಾತ ಆತ್ಮಾಹುತಿ ಕಾರ್ ಬಾಂಬ್ ದಾಳಿ ನಡೆಸಿದ ಪರಿಣಾಮ ಒಟ್ಟು 49 ಯೋಧರು ಹುತಾತ್ಮರಾಗಿದ್ರು. ಇದಾದ್ಮೇಲೆ ಇದೀಗ ಪ್ರತಿಯೊಬ್ಬ ಯೋಧನ ಒಂದು ಮನಕಲುಕುವ ಕಥೆಗಳು ಹೊರಬರ್ತಾವೆ. ನಿಜಕ್ಕೂ ಎಂಥ ವಿಧಿಯಾಟ ಅಲ್ವಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಎಲ್ರು ಎಷ್ಟು ಖುಷಿಯಾಗಿದ್ರು. ಅವ್ರವರ ಮನೆಯವ್ರಿಗೆ ವಿಡಿಯೋ ಕಳಿಸೋದಾಗಿರ್ಬೋದು ಅಥವಾ ಫೋನ್ ನಲ್ಲಿ ಮಾತಾಡೋದಾಗಿರ್ಬೋದು ಮಾಡ್ತಾ ಇದ್ರು. ಆದ್ರೆ ಅದಾದ ಒಂದು ಕೆಲವೇ ಕ್ಷಣಗಳಲ್ಲಿ ಈ ರೀತಿ ಅವರು ಹುತಾತ್ಮರಾಗ್ತಾರೆ ಅಂತಂದ್ರೆ ಯಾರಿಗ್ ತಾನೇ ನಂಬೋಕಾಗತ್ತೆ ಅಲ್ವಾ? ನಿಜಕ್ಕೂ ಇದು ಅನ್ಯಾಯ ಅಂತಾನೆ ಹೇಳ್ಬೇಕು.